ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಮೃತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದು ಥರ್ಸ್ಡೇ ಈವ್ನಿಂಗಿಂದ ಸ್ಯಾಟರ್ಡೇ ಮಾರ್ನಿಂಗ್ವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದ ಕಾರಣ ವಿಡಿಯೋಸ್ ಜಾಸ್ತಿ ಶೂಟ್ ಮಾಡ್ಕೊಂಡಿಲ್ಲ. ಸೊ ಶೂಟ್ ಮಾಡ್ಕೊಂಡಿರೋ ಅಷ್ಟರಲ್ಲೇ ವಿಡಿಯೋ ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಥರ್ಸ್ಡೇ ಈವ್ನಿಂಗು. ಇಲ್ಲಿ ಅಡುಗೆ ಮಾಡೋದಕ್ಕೆ ರೈಸ್ ಇಟ್ಬಿಟ್ಟು ಸ್ವಲ್ಪ ಹುಳಿಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಹುಣಸೆ ನೆನೆಸಿಬಿಟ್ಟು ಆನಿಯನ್ನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೊ ಇದಿಷ್ಟೇ ಇದಕ್ಕೆ, ಜಾಸ್ತಿ ಏನೂ ಇಲ್ಲ. ಸೊ ಅದನ್ನೆಲ್ಲ ಹೆಚ್ಚಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅದೆಲ್ಲ ವಾಶ್ ಮಾಡ್ಕೊಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತೇಳಿ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಇವತ್ತು ಗುರುವಾರ ಸಂಜೆ ಆಗಿರೋದ್ರಿಂದ ಸೊ ಅವರು ಕೂಡ ಪೂಜೆ ಎಲ್ಲ ಮುಗಿಸ್ತಾ ಇದ್ರು. ಸೊ ಇಲ್ಲಿ ನನ್ನ ಕೆಲಸ ಮುಗೀತು. ಅದಾದಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಹುಣಸೆ ರಸ, ಸ್ವಲ್ಪ ಸಾಂಬಾರು ಪುಡಿ, ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಅದು ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಕುದಿಸಿದ್ರೆ ಸೊ ಅದು ಗೊಜ್ಜು ಮುಗೀತು. ನಾವಿದಕ್ಕೆ ಹುಳಿಗೊಜ್ಜು ಅಂತೀವಿ. ಸೊ ನೀವು ನಿಮ್ಮ ಕಡೆ ಏನು ಹೇಳ್ತೀರ ಅಂತ ಗೊತ್ತಿಲ್ಲ. ಕೆಲವೊಂದು ಕಡೆ ಇದನ್ನು ಗುಟ್ಕಾರ ಅಂತ ಹೇಳ್ತಾರೆ. ಸೊ ನೀವೇನಂತೀರ? ಸೊ ಗೊಜ್ಜು ಮುಗಿಸ್ಬಿಟ್ಟು ಬಂದು ಇವನ ಹತ್ರ ಸ್ವಲ್ಪ ತರಲೆ ಮಾಡಿ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ. ಸೊ ಅದಾದಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಆ್ಯಂಡ್ ಈ ನಡುವೆ ಸೊ ಚಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀವಿ. ಸೊ ಎದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನೈಟೇ ನನ್ನ ಫ್ರೆಂಡು ಕಾಲ್ ಮಾಡಿದರು. ಸೊ ನನಗೆ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅಲ್ಲಿಂದ ತೊಗೊಂಡು ಬರ್ತಾಯಿದ್ವಿ ಗೋವಾಯಿಂದ. ಸೊ ಬೇಗ ರೆಡಿ ಆಗಿಬಿಟ್ಟು ಮನೆ ಹತ್ರನೇ ಬನ್ನಿ, ನಿಮಗೆ ಕೊಟ್ಟು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಹೆಂಗೂ ಸ್ನಾನ ಮಾಡಿದ್ವಲ್ಲ ಅಂಥೇಳಿ ಮಾರ್ನಿಂಗೇ ದೀಪ ಹಚ್ಬಿಡೋಣ ಅಂಥೇಳಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಬಿಟ್ಟು ದೀಪ ಹಚ್ಚಿ ನಾನು ಸ್ವಲ್ಪ ಏನಾದರೂ ಕುಡಿದ್ಬಿಟ್ಟು ಹೋಗೋಣ ಅಂಥೇಳಿ ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಕಾಲ್ ಬಂತು ಅಂತ ಹೇಳಿ ಹೋದೆ. ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಹಾಗೆ ಅಲ್ಲಿ ಜ್ಯೂಸ್ ಕೊಡಿಸಿ ಮನೆಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದರು. ಸೊ ಇಲ್ಲಿ ಬಂದು ಚಾಕ್ಲೇಟ್ ಎತ್ಕೊಂಡು ಬಂದಿರೋ ಚಾಕ್ಲೇಟ್ ಕವರ್ ನೋಡಿ ನನಗೆ ಕೊಡ್ತಿಲ್ಲ ಅಂಥೇಳಿ ಮುನ್ಸ್ಕೊಂಡು ಕೂತಿದ್ದಾನೆ. ಕೊಟ್ಟರು ಆ ಕಡೆ ತಿರ್ಕೊಳ್ತಿದ್ದಾನೆ. ಅಷ್ಟು ಕೋಪ ಇವನಿಗೆ. ಚಾಕ್ಲೇಟ್ ಅಂದರೆ ಇಷ್ಟ. ಸೊ ನಮ್ಮ ಮನೇಲಿ 3 ನಾಯಿಗಳಿಗೂ ಚಾಕ್ಲೇಟ್ ಅಂದ್ರೆ ಇಷ್ಟ. ಬಟ್ ಆದರೆ ನಾವು ಜಾಸ್ತಿ ಅವ್ರಿಗೆ ಚಾಕ್ಲೇಟ್ ಕೊಡೋದನ್ನು ಅವಾಯ್ಡ್ ಮಾಡ್ತೀವಿ. ನನ್ನ ತಮ್ಮ ಯೋಚನೆ ಮಾಡಲ್ಲ, ಅವ್ನು ಕೊಟ್ಬಿಡ್ತಾನೆ. ಬಟ್ ನಾನು ಯೋಚನೆ ಮಾಡ್ತೀನಿ ಕೊಡೋದು ಬೇಡವಾ ಅಂತ. ಸೊ ಕೊಟ್ಟ ಮೇಲೆ ಖುಷಿಯಿಂದ ತಿಂದುಬಿಟ್ಟು ನನಗೆ ಇನ್ನೊಂದು ಬೇಕು ಅಂತ ಗಲಾಟೆ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಕ್ಕಿ ರುಬ್ಬಿಸ್ಕೊಂಡು ಬಂದು ಇಲ್ಲಿ ದೋಸೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸೊ ವೆಯ್ಟ್ ಮಾಡಿ ಸಾಕಾಯಿತು. ನನ್ನ ತಮ್ಮ ವೆಜಿಟೇಬಲ್ಸ್ ತರ್ತೀನಿ, ಸಾಂಬಾರು ಮಾಡಿಬಿಡಿ, ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಿದ್ದೆ. ಸೊ ಅವ್ನು ಬಂದಿದ್ದು ಲೇಟ್ ಆಯಿತು ಅಂದ್ಬಿಟ್ಟು ಸೊ ದೋಸೆ ಹಿಟ್ಟನ್ನ ರುಬ್ಬಿಸ್ಕೊಂಡು ಬಂದಿದ್ನಲ್ಲ ಅದರಲ್ಲೇ ಸ್ವಲ್ಪ ದೋಸೆ ಹಿಟ್ಟನ್ನ ತೆಗೆದು ನೈಟ್ ಹಾಕ್ಕೊಟ್ಟಿದ್ದು. ಆ್ಯಂಡ್ ಇವರೆಲ್ಲ ತಿಂದುಬಿಟ್ಟು ಇಲ್ಲಿ ಅವರೆಕಾಯಿ ಬಿಡಿಸ್ತಾ ಇದ್ದಾರೆ. ಅವರೆಕಾಯಿ ಬಿಡಿಸ್ಕೊಂಡು ಇವರು ಮೀಟಿಂಗ್ ಕೇಳಬೇಕು, ಕಿವಿ ಕಿತ್ತೋಗುತ್ತೆ, ಹಾಗೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಸೊ ಮೀಟಿಂಗೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಮಾರ್ನಿಂಗ್ ಸ್ಯಾಟರ್ಡೇ ಎದ್ದು ಎಲ್ಲ ಕೆಲಸ ಎಲ್ಲ ನೈಟೇ ಮುಗಿಸ್ಕೊಂಡಿದ್ದ ಕಾರಣ ಏನೂ ಕೆಲಸ ಇರಲಿಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಎದ್ದು ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಹೋದರು. ನನ್ನ ಪಾಡಿಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ಮನೇಲಿ ಸಣ್ಣ ಪುಟ್ಟ ಕೆಲಸ ಏನಿತ್ತು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನನ್ನ ತಂಗಿಗೆ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಮ್ಮ ಮನೇಲಿ ನಾನು ನಾನ್ ವೆಜ್ ಮಾಡ್ತಿರೋ ಕಾರಣ ಎದುರುಗಡೆ ದೇವಸ್ಥಾನ ಇದೆ ಅಂತ ನಾವು ಮಾಡಲ್ಲ. ನಾವು ನಾನ್ ವೆಜ್ ತಿಂದಂತೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವಳು ಬಂದು ಜೊತೆಲಿ ಒಟ್ಟಿಗೆ ಹೋಗೋಣ ನಾನ್ ವೆಜ್ ತೊಗೊಳೋ ಅಂತ ಹೇಳ್ಬಿಟ್ಟು
ವೆಯ್ಟ್ ಮಾಡ್ತಾ ಅವಳು ಬರೋ ಅಷ್ಟೊತ್ತಿಗೆ ಇಲ್ಲಿ ಎಲ್ಲರಿಗೂ ಟಿಫನ್ ಹಾಕಿ ಕೊಟ್ಬಿಟ್ಟು ನಾನು ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅತ್ತೆ ಮನೆಗೆ ಹೋಗಿ ನಾನ್ ವೆಜ್ ಎಲ್ಲ ಹೇಗೆ ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.